ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಇದು. ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡಲಾಗ್ತಾ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕ್. ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಪ್ರಕ್ರಿಯೆ ನಡೀತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ನೂರಾರು ಜನ ವಿಷ್ಣು ಫ್ಯಾನ್ಸ್, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ. ವಿಷ್ಣು ಸಮಾಧಿ ನಿರ್ಮಾಣಕ್ಕಾಗಿ 16 ವರ್ಷಗಳಿಂದ ಫ್ಯಾನ್ಸ್ ಹೋರಾಟವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಸಮಾಧಿ ತೆರವಿಗೆ ಕೋರ್ಟ್ಗೆ ಹೋಗಿದ್ದು ಬಾಲಕೃಷ್ಣ ಅವರ ಮಕ್ಕಳು. ಈಗ ಪೊಲೀಸ್ ಭದ್ರತೆಯಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವುಗೊಳಿಸ್ತಾ ಇರುವಂತಹ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತೊಂದು ಕಡೆ. ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಮಾಧಿಯನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆ ನಡೀತಾ ಇರೋದು. ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣು ಸಮಾಧಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಳೆದ 16 ವರ್ಷಗಳಿಂದಲೂ ಕೂಡ ಇದರ ಇತ್ಯರ್ಥಕ್ಕಾಗಿ ಕೋರ್ಟಲ್ಲೂ ಕೂಡ ಈ ಬಗ್ಗೆ ಕಾನೂನಾತ್ಮಕ ಹೋರಾಟ ನಡೀತಾ ಇರೋದು. ಬಾಲಕೃಷ್ಣ ಅವರ ಮಕ್ಕಳು ಈ ಬಗ್ಗೆ ತಕರಾರನ್ನ ತೆಗೆದು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟಲ್ಲೂ ಕೂಡ ವ್ಯಾಜ್ಯ ಇದೆ ಈ ಸಂಬಂಧಪಟ್ಟಂಗೆ. ಈಗ ಕೋರ್ಟ್ನ ಸೂಚನೆಯಂತೆ ಪೊಲೀಸ್ ಭದ್ರತೆಯಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡೋದಕ್ಕೆ ಸೂಚನೆ ಸಿಕ್ಕಿರೋದು. ಹಾಗಾಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು ಸಮಾಧಿಯ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಸಹಜವಾಗಿ ಅಭಿಮಾನಿಗಳಿಗೆ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದು. ನೂರಾರು ಜನ ಅಭಿಮಾನಿಗಳು ಜಮಾವಣೆಯಾಗಿದ್ದಾರೆ. ವಿಷ್ಣುವರ್ಧನ್ ಅಭಿಮಾನಿಗಳು ಸಮಾಧಿ ತೆರವಿಗೆ ಆಕ್ರೋಶ ಸಹಜವಾಗಿ ವ್ಯಕ್ತವಾಗಿದೆ. ಈ ಹಿಂದೆಲೂ ಕೂಡ ಇದು ಇವತ್ತು ಮತ್ತು ನಿನ್ನೆಯದ್ದಲ್ಲ, ಕಳೆದ 16 ವರ್ಷಗಳಿಂದ ಈ ಬಗ್ಗೆ ನಿರಂತರ ಹೋರಾಟಗಳು ನಡೀತಾನೆ ಇತ್ತು ವಿಷ್ಣುವರ್ಧನ್ ಫ್ಯಾಮಿಲಿ ಮತ್ತು ಅಭಿಮಾನಿ ಬಳಗದಿಂದ. ಪ್ರತಿ ಬಾರಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಒಂದಲ್ಲ ಒಂದು ರೀತಿಯಾಗಿ ಮನವಿಗಳು ಸರ್ಕಾರಕ್ಕೆ ಹೋಗ್ತಾನೆ ಇತ್ತು. ಸಮಾಧಿ ಜಾಗವನ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ. ವಿಷ್ಣುವರ್ಧನ್ ಸಮಾಧಿ ತೆರವಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ನಿನ್ನೆ ಅಲ್ಲ ಇವತ್ತಲ್ಲದಲ್ಲ ಇದು ಸಮಸ್ಯೆ. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಮಾಧಿಯ ಜಾಗಕ್ಕಾಗಿ ಇತ್ಯರ್ಥಕ್ಕಾಗಿ ಅನೇಕ ಬಾರಿ ಸರ್ಕಾರದ ಗಮನಕ್ಕೂ ಕೂಡ ವಿಷ್ಣು ಅಭಿಮಾನಿಗಳು ತೆಗೆದುಕೊಂಡು ಬರ್ತಾನೆ ಇದ್ರು. ಪ್ರತಿ ವರ್ಷವೂ ಕೂಡ ಅದಾಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ ಘಟನೆ ಈಗ ನಡೆದಿರುವಂಥದ್ದು. ಹೇಗೆ ವ್ಯಕ್ತವಾಗ್ತಾ ಇದೆ ಆಕ್ರೋಶ ಅಲ್ಲಿ ಅಭಿಮಾನಿಗಳಿಂದ. ಬಟ್ ಕೋರ್ಟ್ನ ಆದೇಶ ಇರೋದು ಕೂಡ ಗಮನಿಸಬೇಕಾಗತ್ತೆ. ಖಂಡಿತವಾಗ್ಲೂ ಅರುಣ್, ಇವತ್ತು ಕೋರ್ಟ್ನ ಆದೇಶ ಒಂದು ಕಡೆ ಆದರೆ ಕಾನೂನಿಗೆ ಪ್ರತಿಯೊಬ್ಬರು ತಲೆಬೇಗಬೇಕು. ಅದನ್ನು ಹೊರತುಪಡಿಸಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಕನ್ನಡ ಚಿತ್ರರಂಗದ ಒಂದು ಸೋಲಿನ ದಿನ, ಒಂದು ಕನ್ನಡ ಚಿತ್ರರಂಗದ ಒಂದು ಕರಾಳ ದಿನ ಅಂದರೆ ತಪ್ಪಲ್ಲ. ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿ ಗುರುತಿಸಿದಂಥ ನಮ್ಮ ಕನ್ನಡ ಸಾಂಸ್ಕೃತಿಕ ರಾಯಭಾರಿ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಯನ್ನು ಇವತ್ತು ತೆರವು ಮಾಡಿದ್ದಾರೆ. ಈಗ ನಾ ಸ್ಥಳದಲ್ಲೇ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ 16 ವರ್ಷಗಳ ಒಂದು ಹೋರಾಟಕ್ಕೆ ಇವತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು ಸೋಲು ಅಂತ ನಾವು ಹೇಳೋದಕ್ಕೆ ಹೋಗ್ತಿದ್ವಿ. ಆದರೆ ಇದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸೋಲಲ್ಲ, ಇದು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಸೋಲು. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಿದ್ದಂಥ ಒಂದು ಮಾತು. ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ರಾಜಣ್ಣ, ಇವರು 3 ತಲೆಮಾರಿನ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ನಶಿಸಿದೆ ಅನ್ನುವಂಥದ್ದಿತ್ತು. ಅದಕ್ಕೆ ಇವತ್ತು ಸಾಕ್ಷಿ ಅನ್ಬೋದು. ಆ ಸಾಕ್ಷಿ ಏನಂದರೆ ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿರುವಂಥದ್ದು. ಸೊ ಇಲ್ಲಿ ಒಂದು ಸ್ಥಳದಲ್ಲಿ ಸಾಕಷ್ಟು ಅಭಿಮಾನಿಗಳು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಯಜಮಾನನನ್ನು ನಾವು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ 75ನೇ ವರ್ಷದ ಒಂದು ಅವರ ಹುಟ್ಟುಹಬ್ಬ ಇತ್ತು. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಅವರ ಸಮಾಧಿ ಬಳಿ. ಆಗ ಈಗ ನೋಡಿದ್ರೆ ಈ ರೀತಿಯಾದಂಥ ಒಂದು ಅವಮಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿನ್ನೆ ರಾತ್ರಿ ಒಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ಆ ಒಂದು ಸಮಾಧಿಯನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ವಿಚಾರವಂಥದ್ದು ಸದ್ಯಕ್ಕೆ ಇಲ್ಲೂ ಕೂಡ ನಾವು ನೋಡ್ಬೋದು. ಈ ಸ್ಥಳದಲ್ಲಿ ಪೊಲೀಸರ ಒಂದು ಕಟ್ಟೆಚ್ಚರ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಈ ಒಂದು ಸ್ಥಳಕ್ಕೆ ಬರ್ತಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳದಲ್ಲಿ ಈಗ ಆಲ್ರೆಡಿ ಒಂದು KSRP ತುಕಡಿಯಿಂದ ನಿಯೋಜನೆಯನ್ನು ಮಾಡಿಕೊಂಡು ಸ್ಥಳದಲ್ಲಿ ಯಾವುದೇ ಅನಾಹುತಗಳಾಗದ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು ಕೂಡ ಒಂದು ಕಣ್ಣೀರು ಹಾಕ್ತಿದ್ದಾರೆ. ಸೊ ಏನಕ್ಕೆಂದರೆ ಸಾಕಷ್ಟು ವರ್ಷಗಳಿಂದ ನಮಗೆ ಅಲ್ಲಿ ಇಡೀ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ನಮಗೇನು 1 ಎಕರೆ ಬೇಕಿರಲಿಲ್ಲ. ಅವರನ್ನು ಎಲ್ಲಿ ಮಣ್ಣು ಮಾಡಿದರೆ ಒಂದು 6 ಅಡಿ 3 ಅಡಿ ಜಾಗ ಅಷ್ಟನ್ನು ಕೊಟ್ಟರೆ ನಮಗೆ ಸಾಕಿತ್ತು. ಸೊ ಇಷ್ಟು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿರುವಂಥ, ಸೇವೆ ಸಲ್ಲಿಸಿರುವಂಥ ನಟನಿಗೆ
6 ಅಡಿ 3 ಅಡಿ ಜಾಗವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಆಗಲಿಲ್ಲ. ಸಾಕಷ್ಟು ಸರ್ಕಾರಗಳು ಬಂದವು, ಆದರೆ ಯಾರೂ ಕೂಡ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ನೋವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ರವಿ ಶ್ರೀವತ್ಸ ಅವರ ಆತ್ಮೀಯರ ಅವರ ಆತ್ಮ ಬೆಳಗದಲ್ಲಿದ್ದಂಥವ್ರು ಅವ್ರ ಒಂದು ಅಭಿಮಾನಿ ಅಂದರೆ ನಾನು ಅಭಿಮಾನಿ ಅಲ್ಲ, ಅವ್ರ ಮನೆ ನಾಯಿ, ಆ ನಾಯಿಯಾಗಿ ಅವರನ್ನು ಕಾಯುವಂಥ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ನೋಡ್ಬೋದು ಅವರ ಅಭಿಮಾನಿಗಳು ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಏನಕ್ಕೆಂದರೆ ನಾನು ಆಗಲೇ ಹೇಳ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ವಿಷ್ಣು ಸರ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಆ ಹುಟ್ಟುಹಬ್ಬವನ್ನು ಇಲ್ಲಿ ಒಂದು ಅದ್ದೂರಿ ಜೊತೆಗೆ ಸರಳತೆಯ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳು, ರಕ್ತದಾನ, ಅನ್ನದಾನ, ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವ ಮುಖಾಂತರ ಅವರ ಅಭಿಮಾನಿಗಳು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ರು. ಈಗ ಅದೆಲ್ಲದಕ್ಕೂ ಕೂಡ ಈ ಒಂದು ತೆರವು ಮಾಡುವ ಮುಖಾಂತರ ಅವರ ಅಭಿಮಾನಿಗಳಿಗೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ. ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಷ್ಣು ಸರ್ ಅವರ ಒಂದು ಸಮಾಧಿಯನ್ನು ತೆರವು ಮಾಡಿರುವಂಥದ್ದು ಅವರ ಅಭಿಮಾನಿಗಳೇ ಹೇಳಿದಾಗೆ ಇದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗದ ಸೋಲು. ಕನ್ನಡ ಚಿತ್ರರಂಗ ಇವತ್ತು ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನ ಈ ಒಂದು ವಿಚಾರವಾಗಿ ಪ್ರೂವ್ ಮಾಡಿರುವಂಥದ್ದು ಅರುಣ್. ಥ್ಯಾಂಕ್ ಯು ಸತೀಶ್ ಎಲ್ಲ ಡೀಟೇಲ್ಸ್ಗೆ. ವಿಷ್ಣುವರ್ಧನ್ ಸಮಾಧಿ ತೆರವು ಜಾಗದಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಸಮಾಧಿ ತೆರವು ನೋಡಿ ನಿರ್ದೇಶಕ ಶ್ರೀವತ್ಸ ಕಣ್ಣೀರು ಹಾಕಿದ್ರು. ಅಭಿಮಾನ್ ಸ್ಟುಡಿಯೋ ಬಳಿ ನಿಂತ್ಕೊಂಡು ರವಿ ಶ್ರೀವತ್ಸ ಕಣ್ಣೀರು ಹಾಕಿರುವಂತಹ ದೃಶ್ಯಗಳು ಕೂಡ ಕಂಡು ಬಂತು. ಸಹಜವಾಗಿದ್ದು ನೋವನ್ನ ತಂದಿರುತ್ತೆ. ಇದಕ್ಕಿದ್ದಂಗೆ ಕೋರ್ಟ್ನಿಂದ ಇಂಥದ್ದೊಂದು ಆದೇಶ. ಕಳೆದ 16 ವರ್ಷಗಳಿಂದ ನಡೀತಾ ಇದ್ದಂತಹ ಹೋರಾಟ ಈಗ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನ ತೆರವು ಮಾಡ್ತಾರೆ ಅಂದ್ರೆ ಸಹಜವಾಗಿ ಅವರನ್ನ ಪ್ರೀತಿ ಮಾಡುವಂತಹ ಪ್ರತಿಯೊಂದು ಹೃದಯಗಳಿಗೂ ಕೂಡ ನೋವಾಗುತ್ತೆ. ಸಮಾಧಿ ತೆರವನ್ನು ನೋಡಿ ನಿರ್ದೇಶಕ ಶ್ರೀವತ್ಸ ಕಣ್ಣೀರು ಹಾಕಿದ್ದಾರೆ. ನೀವು ಹೇಳಿದ್ರಿ ಅಭಿಮಾನಿ ಅಂತಲ್ಲ ಸರ್, ನಾನು ಅವ್ರ ಮನೆ ನಾಯಿ ಸರ್. ನನ್ನ ಯಜಮಾನ ನನ್ನ ನಾಯಿ. ಯಾರು ಆಡ್ಕೊಳ್ಳಿ ಯಾರು ಬಿಟ್ಕೊಳ್ಳಿ ಗೊತ್ತಿಲ್ಲ, ನನಗೆ ಅನ್ನ ಹಾಕಿದ್ದು ದಣಿ ಸರ್ ಅವರು. ನನಗೆ ಅನ್ನ ಹಾಕಿದ್ರು. ನಾನು ಇವತ್ತು ಸೂರಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರಿದೆ, ಎಲ್ಲ ಆ ಯಜಮಾನ ಇಟ್ಟು ಭಿಕ್ಷೆ ಸರ್. ಆ ಯಜಮಾನ ಇಲ್ಲದಿದ್ರೆ ಶ್ರೀವತ್ಸ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂದರೆ ರವಿ ಇಲ್ಲ ಸರ್. ಆ ಯಜಮಾನ ಇಲ್ಲ ಅಂತಂದರೆ ಇವತ್ತು ನನ್ನ ಸಿನಿಮಾನಲ್ಲಿ ಯಾರ್ಯಾರೆಲ್ಲ ಏನೆಲ್ಲ ಮಾಡಿದಾರೆ ಅವ್ರು ಯಾರೂ ಇಲ್ಲ ಸರ್. ಅಭಿಮಾನಿ ಅಲ್ಲ ಸರ್ ನಾನು. ನನ್ನ ಯಜಮಾನನ ನಾಯಿ. ಕಾಯಕ್ಕಾಗಲಿಲ್ಲ ಸರ್, ಓಡಾಕ್ಬಿಟ್ರು. ನಮ್ಮ ಯಜಮಾನಿಗೆ ತುಂಬ ಮಾಡ್ಕೊಂಬಂದರು. ನಾನು ಅದೇ ಹೇಳ್ತಾ ಇದ್ದೆ, ಇವತ್ತು ತುಂಬ ಖುಷಿಪಟ್ಟು ಹೊಟ್ಟೋದ್ರು ಅನಿಸುತ್ತೆ. ಸಾಕು ಕಣೋ, ಇನ್ನು ನರ್ಕ ನನ್ನ ಕೈಲಿ ಅನುಭವಿಸೋಕ್ಕಾಗಲ್ಲ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಹೊಟ್ಟೋಗ್ಬಿಟ್ಟ ಮಂಚ. 2ನೇ ಸಾವು ಇವತ್ತು ನಮ್ಮ ಯಜಮಾನಂತ. ಅದು ನೊಂದು ಪಾಪ ಕಾಯ್ತಿತ್ತೇನೋ, ಜೀವ ಕಾಪಾಡ್ತಾರೆ ಯಾರು ಬಂದಿಲ್ಲ ನೋಡಿ ಸರ್, ಯಾರು ಬಂದಿಲ್ಲ. ಚೆನ್ನಾಗಿರ್ತಾರೆ ಸರ್. ನಾನು ಅಲ್ಲೇ ಹೇಳಿದೆ, ಬ್ರಾಹ್ಮಣನ ಶಾಪ ಸರ್. ಅಲ್ಲಿ ಯಾವನ್ನ ಕಟ್ತಾನೋ ಅವನ ಅಜ್ಜಿನ ಪಡಿಯ ನೋಡ್ತೀನಿ ಸರ್. ಅದು ಏನು ಕಟ್ತಾನ ಜಾಗದಲ್ಲಿ ನೋಡ್ತೀನಿ ಸರ್. ಬ್ರಾಹ್ಮಣನ ಶಾಪ ಸರ್. ಇವತ್ತು ಹಬ್ಬ ಅಲ್ಲ ಸರ್, ಒಬ್ಬಟ್ಟು ಊಟ ಮಾಡಲಿ, ಪಾಯಸ ಕುಡಿಲಿ, ಎಲ್ಲ ಮಾಡಲಿ. ನೋವಿದೆ ಅಣ್ಣಯ್ಯ, ತುಂಬ ನೋವಿದೆ. ಅದು ಒಂದು ಸತಿ ಕಳ್ಕೊಂಡಾಗ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. 2ನೇ ಸತಿ ಕಳ್ಕೊಂಡಾಗ ಇನ್ನೇನು ಸಿಗಲ್ಲ. ನಾನು ಪೊಲೀಸ್ನವ್ರಿಗೆ ಅದೇ ಹೇಳಿದೆ ಸರ್, ಇನ್ನು 10 ನಿಮಿಷ ನೋಡ್ಬಿಟ್ರೆ ನಮ್ಮ ಕಣ್ಣಲ್ಲಿರೋ ನೀರು ಆಗೋಗ್ಬಿಟ್ರೆ ಇನ್ನು ಬರಲ್ಲ ಸರ್, ನಾವು ಈ ಕಡೆ ಆಗೋಯ್ತು. ಐ ಡೋಂಟ್ ನೋ ಎನಿಥಿಂಗ್, ಬಟ್ ಈಸ್ ಗಾನ್, ಪರ್ಮನೆಂಟ್ಲಿ ಈಸ್ ಗಾನ್. ಹಿ ಲೆಫ್ಟ್ ಅಸ್ ಎವ್ರಿ ಒನ್. ನಾನು ಬಂದು ಅಲ್ಲಿ ಕೂತಾಗ ನಮ್ಗೆ ಹೇಳ್ತಾರೆ, ಸಾಹಸ ಸಿಂಹ ಮಲಗಿದಾರಲ್ಲಿ. ಅದೇ ಯಾವುದೋ ಒಂದು ನಾಯಿ ಮಲಗಿತ್ತು ಸರ್ ಅಲ್ಲಿ. ಅಷ್ಟು ಮಟ್ಟಕ್ಕೆ ಹೊಡೆದು ಯಾರೋ. ನಾ ಹೇಳಿದ್ನಲ್ಲ ಸರ್, ನನ್ನ ನಾಯಿ ಸರ್, ನಾನೇನು ಮಾಡಲಿ ಸರ್.